ಇನ್ನು ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರು, ಮೈಸೂರು, ಮಳವಳ್ಳಿ ಮನೆಗಳ ಮೇಲೆ ಇವತ್ತು ಏಕಕಾಲದಲ್ಲಿ ದಾಳಿ ನಡೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಇನ್ನೂ ಕೂಡ ರೇಡ್ ಮುಂದುವರೆದಿದೆ. ಮಹೇಶ್ ಮತ್ತು ಸಂಬಂಧಿಕರ ಮನೆಗಳಲ್ಲೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಒಂದು, ಅದು ಕೂಡ ಇವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಅದ್ರ ಮೇಲೂ ಕೂಡ ಇವತ್ತು ರೇಡ್ ಮಾಡಿದ್ದಾರೆ. ನಮ್ರತಾ ಪೆಟ್ರೋಲ್ ಬಂಕ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಹೇಶ್ ಪತ್ನಿಗೆ ಸೇರಿದಂತಹ ನಮ್ರತಾ ಪೆಟ್ರೋಲ್ ಬಂಕ್ ಇದು. ಕಾವೇರಿ ನೀರಾವರಿ ನಿಗಮದ ಎಂಡಿ ಆಗಿರುವಂತಹ ಮಹೇಶ್ ಶ್ರೀರಂಗಪಟ್ಟಣದ ಪಂಪ್ ಹೌಸ್ ಬಳಿ ಇರುವಂತಹ ಬಂಕ್ ಇದು, ನಮ್ರತಾ ಪೆಟ್ರೋಲ್ ಬಂಕ್ ಅಂತ ಹೇಳಿ. ಸೊ ಇಲ್ಲೂ ಕೂಡ ದಾಳಿ ಮಾಡಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಲೋಕಾಯುಕ್ತ ರೇಡ್. ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತೋಣ. ಪ್ರಶಾಂತ್, ಈಗ ಈ ಮಹೇಶ್ ಅವರ ನಿವಾಸ ಜೊತೆಗೆ ಪೆಟ್ರೋಲ್ ಬಂಕ್ ಇಲ್ಲೆಲ್ಲವೂ ಕೂಡ ಏಕಕಾಲದಲ್ಲಿ ದಾಳಿ ನಡೆದಿರುವಂಥದ್ದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆಯಾ? ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಇವ್ರ ಮೇಲೆ ಇರುವಂತಹ ಒಂದು ಆರೋಪ, ಜೊತೆಗೆ ಅಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಹೋದಾಗ ಅವರಿಗೆ ಸಿಕ್ಕಿರುವಂತಹ ಕೆಲವೊಂದಷ್ಟು ಅಂಶಗಳು, ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಈಗ? ರೆಹಮಾನ್, ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಅದೇ ರೀತಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಆಗಿರುವಂಥ ಮಹೇಶ್ ಅವರ ನಿವಾಸಗಳು, ಅವರ ಸಂಬಂಧಿಕರ ನಿವಾಸಗಳು, ಒಟ್ಟು ಏಕಕಾಲಕ್ಕೆ 7 ಕಡೆಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ಬೆಂಗಳೂರಿನ ನಿವಾಸ ಆಗಿರುವಂಥದ್ದು, ಮೈಸೂರಿನ ನಿವಾಸ, ಎರಡೂ ಕಡೆಗಳಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಮಾವರ ಮನೆ ಬಂದ್ಬಿಟ್ಟು ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಅಂತ, ಅಲ್ಲೂ ಕೂಡ ಅವರ ಒಂದು ನಿವಾಸದ ಮೇಲೂ ಕೂಡ ಕೃಷ್ಣಪ್ಪ ಅಂತ ಅವರ ನಿವಾಸದ ಮೇಲೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸಂಬಂಧಿಕರುಗಳು, ಜೊತೆಗೆ KRS ರಸ್ತೆಯಲ್ಲಿ ಒಂದು ಶ್ರೀರಂಗಪಟ್ಟಣ ತಾಲೂಕಿನ KRS ರಸ್ತೆ ಅಂತ ಅಲ್ಲೊಂದು ನಮ್ರತಾ ಅಂತ ಒಂದು ಪೆಟ್ರೋಲ್ ಬಂಕ್ ಇದೆ, ಅವರ ಪತ್ನಿಯ ಒಡೆತನಕ್ಕೆ ಸೇರಿದಂತ ಒಂದು ಪೆಟ್ರೋಲ್ ಬಂಕ್. ಆ ಒಂದು ಪೆಟ್ರೋಲ್ ಬಂಕ್ ಮೇಲೂ ಕೂಡ ದಾಳಿಯನ್ನ ಮಾಡಿ ಸಾಕಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಇವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ ಮಂಡ್ಯದಲ್ಲಿ ಲೋಕಾಯುಕ್ತ ಕೂಡ ದೂರನ್ನು ಸಲ್ಲಿಸಿದ್ರು. ಈ ನಿಟ್ಟಿನಲ್ಲಿ ಮಂಡ್ಯ ಲೋಕಾಯುಕ್ತ SP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ 7 ಕಡೆಗಳಲ್ಲೂ ಕೂಡ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ಈಗಲೂ ಕೂಡ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ದಾಳಿ ವೇಳೆ ಕೆಲವೊಂದಿಷ್ಟು ಆಸ್ತಿಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ದೊರೆತಿವೆ. ಈಗ ಸಂಬಂಧಪಟ್ಟಂತೂ ಕೂಡ ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಶಾಂತ್.